ನಮ್ಮ ಹಳೆ ಕಾಲದ ಶೈಲಿಯ ಅಡುಗೆಗಳಂತೂ ಅದ್ಭುತ. ಅದರಲ್ಲೂ ನಮ್ಮ ಇಂಡಿಯಾದಲ್ಲಿ ವಿಧ ವಿಧವಾದ ಉಂಡೆಗಳನ್ನ ಮಾಡೋದಕ್ಕೆ ನಮ್ಮ ನಾಡು ಫೇಮಸ್ ಅಂತಲೇ ಹೇಳ್ಬೋದು. ಅದರಲ್ಲಿ ಈ ಶೇಂಗಾ ಉಂಡೆ ಅಂತೂ ಅತ್ಯದ್ಭುತ ಅಂತ ಹೇಳಿದ್ರು ತಪ್ಪಾಗಲ್ಲ. ಇದನ್ನು ಬೆಲ್ಲ ಬಿಸಿ ಇರೋ ಟೈಮಲ್ಲೇ ಉಂಡೆ ಕಟ್ಕೊಂಡ್ರೆ ತುಂಬ ಅದ್ಭುತವಾಗಿರುವಂತಹ ಉಂಡೆ ತಯಾರಾಗುತ್ತೆ. ಅದೇ ಬೆಲ್ಲ ತಣ್ಣಗಾದ್ಮೇಲೆ ನಾವೇನಾದರೂ ಉಂಡೆ ಕಟ್ಟಲಿಕ್ಕೆ ಹೋದರೆ ಅದು ಪುಡಿ ಆಗಿಬಿಟ್ಟು ಉಂಡೆ ಆಗಲ್ಲ. ಆ ಥರ ಮಿಸ್ಟೇಕ್ ಯಾರೂ ಮಾಡ್ಕೊಬೇಡಿ. ನಾನು ತೋರಿಸ್ತಿರೋ ಮೆಥಡನ್ನು ಫಾಲೋ ಮಾಡಿ ತುಂಬ ಚೆಂದ ಶೇಂಗಾ ಉಂಡೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಮೊದಲನೇದಾಗಿ ಚಪಾತಿ ಹಂಚಲ್ಲಿ ಶೇಂಗಾನ ಹುರ್ಕೊಳ್ಬೇಕು. ಇದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿ ಶೇಂಗಾನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಈ ಥರ ಹುರ್ಕೊಂಡು ಫೈನಲಾಗಿ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನಾನು. ಹೀಗೆ ಒಂದು 3 ರೌಂಡ್ಸ್ ಮಾಡಿಕೊಂಡು ಒಂದು ಅರ್ಧ ಕೆ ಜಿ ಶೇಂಗಾನ ಹುರ್ಕೊಂಡು ಸೈಡಲ್ಲಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನಾವೆಷ್ಟು ಚೆನ್ನಾಗಿ ಶೇಂಗಾನ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಉಂಡೆ ಬರುತ್ತೆ. ಮೇನ್ ಟಾಸ್ಕೆ ಶೇಂಗಾನ ಚೆನ್ನಾಗಿ ಹುರ್ಕೊಳ್ಬೇಕು. ಇವಾಗ ಅದೇ ಹಂಚಲ್ಲೇ ಎಳ್ಳನ್ನ ಹುರ್ಕೊತಾ ಇದ್ದೀನಿ. ನನ್ನ ಕೈಯಲ್ಲಿ ಒಂದು 3 ಇಡಿ ಆಗುವಷ್ಟು ಎಳ್ಳನ್ನ ನಾನು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಚಟಪಟ ಅನ್ನೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಂಡ್ರೆ ಸಾಕು, ಬ್ರೌನಿಷ್ ಆಗೋವರೆಗೂ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಸೇಮ್ ಒಂದು ಸಪ್ರೇಟ್ ಪ್ಲೇಟಲ್ಲಿ ಹಾಕಿ ಸೈಡಲ್ಲಿ ಎತ್ತಿಟ್ಕೊಳ್ಬೇಕು. ಈ ಥರ ಬರಬೇಕು ನೋಡಿ, ಅದು ಈ ಥರ ಒಂದು ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು. ನಾವು ಏನು ಶೇಂಗಾ ಬೀಜನ ಹುರ್ಕೊತಾ ಇರ್ತೀವೋ ಆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಹುರ್ಕೊಂಡಿರ್ತೀವೋ ಅಷ್ಟು ಚೆನ್ನಾಗಿ ಸಿಪ್ಪೆ ಬಿಟ್ಕೊಳುತ್ತೆ. ಅದು ಬಿಸಿ ಇರೋವಾಗಲೇ ಈ ಥರ ಕೈಯಲ್ಲಿ ಆಡಿಸ್ಕೊಂಡ್ರೆ ಸಿಪ್ಪೆ ಚೆನ್ನಾಗಿ ಬಿಟ್ಕೊಳುತ್ತೆ. ಫೈನಲಿ ಈ ಥರ ಕಾಣಿಸುತ್ತೆ ಸಿಪ್ಪೆ ಎಲ್ಲ ತಕ್ಕೊಂಡ್ಮೇಲೆ. ನಾನು ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ. ನಂತರ ಹುರ್ಗಡ್ಲೆನೂ ಕೂಡ 1-2 ರೌಂಡ್ ಬಾಡಿಸಿ ಎತ್ತಿಟ್ಕೊಂಡಿದ್ದೀನಿ. ಕೊಬ್ಬರಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ. 1 ಕೊಬ್ಬರಿ ಯೂಸ್ ಮಾಡಿದ್ದೀನಿ ನಾನಿಲ್ಲಿ. ಮೀಡಿಯಮ್ ಸೈಜಲ್ಲಿ ತುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಆವಾಗಲೇ ನಾವೇನು ಬಾಡಿಸ್ಕೊಂಡು ಎತ್ತಿಟ್ಕೊಂಡಿರ್ತೀವಲ್ಲ ಕಂದು ಬಣ್ಣ ಬರೋವರೆಗೂ ಆ ಎಳ್ಳನ್ನ ಸಪ್ರೇಟಾಗಿ ನಾನು ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ನಂತರ 4 ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ ನಾನು ಸ್ವೀಟ್ಗೆ. ಸ್ವಲ್ಪ ಅದಕ್ಕಿಂತ ಎಕ್ಸ್ಟ್ರಾ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, 1 ತುಂಡು ಜಾಸ್ತಿ ತೊಗೊಂಡಿದ್ದೀನಿ. ನೋಡಿ, ಶೇಂಗಾ ಉಂಡೆಗೆ ಏನೆಲ್ಲ ಪದಾರ್ಥಗಳು ಬೇಕೋ ಅದಿಷ್ಟನ್ನು ತೋರಿಸ್ತಾ ಇದ್ದೀನಿ ನಾನು. ಇಷ್ಟು ಒಂದು 5 ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಇವಾಗ ಹುರಿದಿಟ್ಕೊಂಡಿರುವಂತಹ ಶೇಂಗಾನ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಅರ್ಧ ಕೆ ಜಿ ಶೇಂಗಾ ಪೂರ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಕೆಲವರು ಶೇಂಗಾನ ಹಾಗೆ ಕಾಣಿಸ್ತಾ ಇರಬೇಕು ಆ ಥರ ಬಿಡಿ ಬಿಡಿಯಾಗಿ ಉಂಡೆನ ಮಾಡ್ಕೊತಾರೆ. ನಾನಿಲ್ಲಿ ತರಿಯಾಗಿ ರುಬ್ಕೊಂಡು ಅದರಲ್ಲಿ ಉಂಡೆನ ಮಾಡ್ತಾ ಇದ್ದೀನಿ. ಇವಾಗ ನಾವೇನು ಹುರ್ಗಡ್ಲೆ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಪೌಡರ್ ಮಾಡ್ಕೊತಾ ಇದ್ದೀನಿ. ಅದನ್ನು ಸೇಮ್ ಕನ್ಸಿಸ್ಟೆನ್ಸಿನಲ್ಲೇ ಪುಡಿ ಮಾಡಿಕೊಂಡು ಎರಡೂ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊತಾ ಇದ್ದೀನಿ. ನಾವೇನು ಉಂಡೆ ಕಟ್ಟಬೇಕು ಅಂತ ಇಟ್ಕೊಂಡಿರೋಂತಹ ಬೌಲ್ಗೆ ಶೇಂಗಾ ಪೌಡ್ರು ಮತ್ತು ಹುರ್ಗಡ್ಲೆ ಪೌಡ್ರು ಎರಡೂ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಇವಾಗ ನೆಕ್ಸ್ಟು ತುರಿದಿಟ್ಕೊಂಡಿರುವಂತಹ ಕೊಬ್ಬರಿಯನ್ನು ಇದಕ್ಕೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಕೊಬ್ಬರಿನೇನು ಪುಡಿ ಮಾಡ್ಕೊಂಡಿಲ್ಲ, ಹಾಗೆ ತುರಿದಿರೋದನ್ನ ಹಾಕ್ತಾ ಇದ್ದೀನಿ. ಯಾಕಂದರೆ ನಾವು ಉಂಡೆ ತಿನ್ನಬೇಕಾದ್ರೆ ಅದು ಬಾಯಲ್ಲಿ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವುದೇ ಥರ ಪುಡಿ ಮಾಡ್ಕೊತಾ ಇಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ಫ್ಲೇವರು ಘಮ ಚೆನ್ನಾಗಿ ಬರಬೇಕು ಅಂತ ನಾನಿಲ್ಲಿ ಏಲಕ್ಕಿನ ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಏಲಕ್ಕಿ ಪೌಡ್ರು 1-2.5 ಸ್ಪೂನ್ ಹಾಕಿದ್ದೀನಿ. ನಂತರ ಸ್ವೀಟ್ಗೆ ಬೆಲ್ಲನ ನಾನು ಕರಗಿಸ್ಕೊತಾ ಇದ್ದೀನಿ. ಬೆಲ್ಲ ಪಾಕ ಮಾಡಿಕೊಂಡು ಹಾಕೊಳ್ಬೇಕಾಗುತ್ತೆ. ಈ ಥರ ಒಂದು 5-10 ನಿಮಿಷ ಚೆನ್ನಾಗಿ ಬಬಲ್ ಬರೋವರೆಗೂ ಕುದಿಸ್ಕೊಂಡ್ರೆ ಪಾಕ ರೆಡಿ ಆಗ್ತಿದೆ ಅಂತ ಅರ್ಥ.
ಬೆಲ್ಲದ ಪಾಕ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ನೀಟಾಗಿ ಶೋಧಿಸ್ಕೊಳ್ಬೇಕು. ಯಾಕೆಂದರೆ ಕಸ ಕಡ್ಡಿ ಇರುತ್ತೆ ಬೆಲ್ಲದಲ್ಲಿ, ಅದಕ್ಕೆ ಶೋಧಿಸ್ಕೊಂಡು ಹಾಕ್ಕೊಳ್ಬೇಕು. ಇದಿಷ್ಟು ನಾವೇನು ಇದು ಪದಾರ್ಥಗಳನ್ನ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ವೋ ಅದಕ್ಕೆ ಒಂದೊಂದು ಸ್ಪೂನೇನೆ, ಯಾಕೆಂದರೆ ಬೆಲ್ಲ ತುಂಬ ಬಿಸಿ ಇರುತ್ತೆ, ಅದಕ್ಕೆ ಒಂದೊಂದು ಸ್ಪೂನೇನೆ ತೆಗೆದು ಹಾಕ್ಕೊಂಡು ಅದಾದಮೇಲೆ ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕು. ಫಸ್ಟು ತುಂಬ ಬಿಸಿ ಇರುತ್ತೆ ಬೆಲ್ಲ, ಆ ಟೈಮಲ್ಲಿ ಸ್ಪೂನಲ್ಲಿ ಬಾಡಿಸ್ಕೊಂಡು ಕೈ ಆಡಿಸ್ಕೊಂಡು ಅದಾದಮೇಲೆ ಕೈಯಿಂದ ಉಂಡೆ ಕಟ್ಟೋಕ್ಕೆ ಟ್ರೈ ಮಾಡಿ. ಬಿಸಿ ಇರೋವಾಗಲೇ ಉಂಡೆ ಕಟ್ಟಬೇಕು. ತಣ್ಣಗಾದ್ಮೇಲೆ ಉಂಡೆ ಕಟ್ಟೋಕೆ ಹೋದರೆ ಅದು ಪುಡಿ ಪುಡಿ ಆಗಿಬಿಡುತ್ತೆ, ಒಂದು ಉಂಡೆ ಸ್ಟ್ರಕ್ಚರ್ ಬರಲ್ಲ. ಸೊ ಅದಕ್ಕೆ ಬಿಸಿ ಬಿಸಿ ಇರೋವಾಗಲೇ ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಚೆನ್ನಾಗಿ ನೋಡಿ. ಮೊದಲು ಈ ಥರ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಥರ ಪುಡಿ, ಕೊಬ್ಬರಿ, ಏಲಕ್ಕಿ ಪೌಡರು ಮತ್ತು ಬೆಲ್ಲದ ಪಾಕ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ನಾನು ಎಳ್ಳು ಹಾಕ್ಕೊಂಡಿದ್ದೀನಿ. ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ಉಂಡೆ ಮೇಲೆ ಎಳ್ಳು ಕಾಣಿಸ್ತಾ ಇದ್ದರೆ ಗಾರ್ನಿಷಿಗೆ ಸಖತ್ತಾಗಿರುತ್ತೆ, ತುಂಬ ಚೆಂದಾಗೂ ಕಾಣಿಸುತ್ತೆ, ನೋಡೋಕ್ಕೂ ಉಂಡೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದಕ್ಕೆ ನಾನು ಫಸ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಹುರ್ಕೊಂಡಿರುವಂತಹ ಎಲ್ಲ ಎಳ್ಳನ್ನ ಹಾಕ್ಕೊಂಡು ಅದಾದಮೇಲೆ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬಿಸಿ ಬಿಸಿ ಪಾಕನ ಹಾಕ್ಕೊಂಡು ಉಂಡೆ ಕಟ್ಟಬೇಕು. ನಾನಿಲ್ಲಿ ಯಾರಿಗೆ ಗೀ ಇಷ್ಟ ಆಗುತ್ತೆ, ತುಪ್ಪ ಫ್ಲೇವರ್ ಇಷ್ಟ ಆಗುತ್ತೆ ಅವರು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಆಪ್ಷನಲ್ಲು. ನಾನಿಲ್ಲಿ ಒಂದು 5 ಉಂಡೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ, ಇನ್ನು ಮಿಕ್ಕಿದ್ದಕ್ಕೆ ಹಾಕ್ಕೊಂಡಿಲ್ಲ. ತುಪ್ಪ ಹಾಕ್ಕೊಂಡ್ಮೇಲೆ ಎಳ್ಳನ್ನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಪಾಕನ ಹಾಕ್ಕೊಳ್ತಾ ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆವಾಗ ನಮಗೆ ಸಾಫ್ಟಾಗಿರುವಂತಹ ಅದ್ಭುತವಾದ ಶೇಂಗಾ ಉಂಡೆ ರೆಡಿಯಾಗುತ್ತೆ. ಇದನ್ನು ಒಂದು 15 ದಿನ ಮನೆಯಲ್ಲಿ ಎತ್ತಿಟ್ಕೊಂಡು ತಿನ್ಕೊಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೂ ಹೇಳ್ಬೋದು. ಇದನ್ನು ನಾವು ಒನ್ಸ್ ಸ್ಟ್ರಗಲ್ ಮಾಡಿಕೊಂಡು ರೆಡಿ ಮಾಡಿ ಎತ್ತಿಟ್ಕೊಂಡ್ವಿ ಅಂತಂದರೆ ಆರಾಮಾಗಿ 1 ತಿಂಗಳು 15 ದಿನ ಕುತ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರೋಂತಹ ಸಾಂಪ್ರದಾಯಿಕವಾದ ನಮ್ಮ ಹಿರಿಯರು ತೋರಿಸ್ಕೊಟ್ಟಿರೋಂತಹ ಅಡುಗೆ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಆವಾಗಿನ ಕಾಲದಲ್ಲಿ ಮಾಡ್ತಾಯಿದ್ದಿದ್ದು ಫುಡ್ ಬಗ್ಗೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಅದ್ಭುತವಾದ ಹೆಲ್ತಿ ವರ್ಷನ್ ಫುಡ್ ಮಾಡ್ತಾಯಿದ್ರು ಅವಾಗ. ನೋಡಿ ಇಲ್ಲಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಉಂಡೆ, ತುಂಬ ಚೆನ್ನಾಗಿ ಬಂದಿತ್ತು. ಸ್ವೀಟ್ ಎಲ್ಲ ಕರೆಕ್ಟಾಗಿ ಆಗಿತ್ತು. ಈ ಮೆಥಡ್ನೇ ಫಾಲೋ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ಉಂಡೆ ಮಾಡಿದೆ, ಅದಾದಮೇಲೆ ನನಗೆ ಸ್ವಲ್ಪ ಕಷ್ಟ ಆಯಿತು. ಅದು ನಮ್ಮ ಎನರ್ಜಿನೆಲ್ಲ ಬಿಟ್ಬಿಟ್ಟು ಮಾಡಬೇಕು, ರೂಢಿ ತಪ್ಪಾಗಿತ್ತು ಅಂತ ಹೇಳಿ ನಮ್ಮ ಅಪ್ಪಾಜಿನೂ ನನಗೆ ಹೆಲ್ಪ್ ಮಾಡಿದ್ರು. ನಮ್ಮ ಅಪ್ಪಾಜಿ ಏನು ಫಾಸ್ಟಾಗಿ ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ, ಅವ್ರು ಸ್ಟಾರ್ಟ್ ಮಾಡಿದ್ಮೇಲೆ ಉಂಡೆ ಎಷ್ಟು ಬೇಗ ಆದವು ಅನ್ನೋದೇ ಗೊತ್ತಾಗಲಿಲ್ಲ. ನಾನು ಕಷ್ಟಪಡ್ತಿರೋವಾಗ ಅಪ್ಪಾಜಿ ನನಗೆ ಬಂದು ಹೆಲ್ಪ್ ಮಾಡಿದ್ರು. ಸೊ ಇಷ್ಟೊಂದು ಉಂಡೆನ ಮಾಡಲಿಕ್ಕಾಯಿತು. ನೋಡಿದ್ರಲ್ಲ ಈ ಅದ್ಭುತವಾದ ಶೇಂಗಾ ಉಂಡೆ ರೆಸಿಪಿನ. ಇದೇ ಥರ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.